ನಮಸ್ತೆ, ನಾನು ಡಾಕ್ಟರ್ ಅಭಿಷೇಕ್, ನಿಮ್ಮ ಮಕ್ಕಳ ತಜ್ಞ. ಒಂದು ನವಜಾತ ಶಿಶು ಅಂದರೆ ನ್ಯೂಬಾರ್ನ್ ಹುಟ್ಟಿದ ತಕ್ಷಣ ಆದಷ್ಟು ಬೇಗ ನಾವು ಬ್ರೆಸ್ಟ್ ಫೀಡಿಂಗ್ ಶುರು ಮಾಡಬೇಕು. ನಾವು ಹೇಳ್ತೀವಿ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಥವಾ ವಿತಿನ್ ಫಸ್ಟ್ 1 hour. ಸಮ್ ಆಫ್ ದ ಚಾಲೆಂಜಸ್ ನಾವು ಫೇಸ್ ಮಾಡೋದು ಆಸ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಇಸ್ ಪೇರೆಂಟ್ಸ್ ಮಗುವಿಗೆ ಹುಟ್ಟಿದ ತಕ್ಷಣ ತಾಯಿಯ ಹಾಲಿಗಿನ ಮುಂಚೆ ಹನಿ ಕುಡಿದು ಅವರು ಬಹಳಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಒಳ್ಳೆಯದಲ್ಲ. ಹನಿ ಜ್ಞಾಪಕ ಇಟ್ಕೊಳ್ಳಿ, ಹಳೇದಾದರೆ ಮಗುವಿಗೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಅಥವಾ ಪ್ಯಾರಲಿಟಿಕ್ ಕಂಡೀಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಎಷ್ಟೊಂದು ಸರಿ ಇನ್ಫೆಕ್ಷನ್ ಅಥವಾ ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಕೂಡ ಉತ್ಪನ್ನ ಮಾಡುತ್ತೆ. ಅದಕ್ಕೆ ಮಗುವಿಗೆ ಹನಿ ಹುಟ್ಟಿದ ತಕ್ಷಣ ಆಗಲಿ ಆಮೇಲಾಗಲಿ ಕೊಡುವುದು ಬೇಡ. ಸೆಕೆಂಡ್ ಸಾಮಾನ್ಯ ಚಾಲೆಂಜ್ ಅಂದರೆ ಶುಗರ್ ವಾಟರ್ ಕೊಡಬಹುದಾ ಅಂತ. ಬಿಕಾಸ್ ಮದರ್ ಮಿಲ್ಕ್ ಕಡಿಮೆ ಬರ್ತಾ ಇದೆ, ಶುಗರ್ ವಾಟರ್ ಕೊಡಬಹುದಾ ಅಂತ ಜ್ಞಾಪಕ ಇಟ್ಕೊಳ್ಳಿ. ಶುಗರ್ ವಾಟರ್ ಕೂಡ ಮಗುವಿಗೆ ಒಳ್ಳೆಯದಲ್ಲ. ಮಗು ವಾಪಸ್ ಬ್ರೆಸ್ಟ್ ಫೀಡ್ ಮೇಲೆ ಹೋಗೋದಕ್ಕೆ ಸ್ವಲ್ಪ ಕಷ್ಟಪಡಬಹುದು. ಬಿಕಾಸ್ ಬ್ರೆಸ್ಟ್ ಮಿಲ್ಕ್ ಸ್ವೀಟ್ನೆಸ್ ಮತ್ತು ಶುಗರ್ ವಾಟರ್ ಸ್ವೀಟ್ನೆಸ್ ಬೇರೆ ಬೇರೆ. ಶುಗರ್ ವಾಟರಲ್ಲಿ ನಮಗೆ ಅಷ್ಟಾಗಿ ಪ್ರೋಟೀನ್ಸ್ ಇರುವುದಿಲ್ಲ, ಸೊ ಮಗುವಿಗೆ ಅದು ಕೂಡ ತೊಂದರೆ ಆಗುತ್ತೆ. ಸೊ ಶುಗರ್ ವಾಟರ್ ಆಗಲಿ ಹನಿ ಆಗಲಿ ಮಗುವಿಗೆ ಅವಶ್ಯಕತೆ ಇಲ್ಲ. ಸೊ ತಾಯಿ ರಿಕವರ್ ಆಗಿದ್ದ ತಕ್ಷಣ ಅಥವಾ ಈವನ್ ತಾಯಿಗೆ ಹೊಲಿಗೆ ಆಗ್ತಾ ಇದ್ದಾರೆ ನಾರ್ಮಲ್ ಡೆಲಿವರಿ ಆದಮೇಲೆ ಅವಾಗ ಸಹ ಕೂಡ ನಾವು ಬ್ರೆಸ್ಟ್ ಫೀಡಿಂಗ್ನ ಟ್ರೈ ಮಾಡಬಹುದು. ಸೊ 6 ತಿಂಗಳವರೆಗೆ ಬರೀ ತಾಯಿ ಹಾಲು ಮಾತ್ರ ಕೊಡಿ. ಹನಿ ಆಗಲಿ ಶುಗರ್ ವಾಟರ್ ಆಗಲಿ ಅಡ್ವೈಸಬಲ್ ಅಲ್ಲ.